ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಎಕ್ಸಾಕ್ಟ್ ಆಗಿರುವಂಥದ್ದು ಹೇಳಿದರೆ ಗೋವಾದಲ್ಲಿ. ಗೋವಾ ಆಲ್ರೆಡಿ ಬಂದು ಡ್ರಾಪ್ ಮಾಡಿ ಆಗಿದೆ. ಡ್ರಾಪ್ ಮಾಡಿ ರಿಟರ್ನ್ ಹೋಗ್ತಿರುವಂಥದ್ದು ನಾನೀಗ. ಬನ್ನಿ ಗೋವಾ ಎಕ್ಸ್ಪ್ಲೋರ್ ಮಾಡೋಣ. ಅಂದರೆ ಗೋವಾದಿಂದ ರಿಟರ್ನ್ ಮಂಗಳೂರಿಗೆ ಯಾವ ಥರ ಎಲ್ಲ ರೂಟ್ ಇರುತ್ತೆ, ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಒಬ್ಬನೇ ಇರೋದು. ಡ್ರಾಪ್ ಆಗಿ ರಿಟರ್ನ್ ಎಂಟಿ ಹೋಗ್ತಿರೋಂಥ ಗಾಡಿ. ಅದಕ್ಕಿಂತ ಫಸ್ಟ್ ಈಗ ಡೀಸೆಲ್ ಹಾಕಿಸ್ಬೇಕು. ಬನ್ನಿ ಡೀಸೆಲ್ ಹಾಕ್ಸೋಣ. ಇನ್ನು ಯಾರೆಲ್ಲ ನೋಡ್ತಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಫಾರ್ 2000 ಲೈಕ್. ಅಂದರೆ 2000 ಸಬ್ಸ್ಕ್ರೈಬರ್ ಹತ್ತಿರ ಇದೆ. ಮಾಡಿಬಿಡ್ರಪ್ಪ ಬೇಗ. ಲೈಕ್ ಮಾಡ್ಕೊಳ್ಳಿ, ಅದೇ ಥರ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡಿಲ್ಲ. ಸ್ನೇಹಿತರೆ, ಗಾಡಿ ಸದ್ಯಕ್ಕೆ ಈಗ ಗೋವಾದಲ್ಲಿರುವಂಥದ್ದು ವಾಸ್ಕೋ ಹತ್ರ, ವಾಸ್ಕೋ ಏರ್ಪೋರ್ಟ್ ರೋಡು. ಈ ಕಡೆ ಹೋದರೆ ಮಂಗಳೂರು, ಈ ಕಡೆ ಹೋದರೆ ವಾಸ್ಕೋ ಏರ್ಪೋರ್ಟಿಗೆ ಹೋಗುತ್ತೆ. ಡೀಸೆಲಿಗೆ ಅಂತೇಳಿ ಸ್ಟಾಪ್ ಮಾಡಿರುವಂಥದ್ದು ನಾನೀಗ. ಇಲ್ಲಿಗೆ ಡೀಸೆಲ್ ರೇಟ್ ಸ್ವಲ್ಪ ಕಮ್ಮಿ ಏನೋ ಅಂತಿದೆ. ಅದಕ್ಕೆ ಇಲ್ಲಿ ಹಾಕ್ಸ್ಕೊತಾ ಇದ್ದೀನಿ. ಹೋಗುತ್ತೆ, ನೋಡಬೇಕು ಎಷ್ಟು ಹೋಗುತ್ತೆ ಡೀಸೆಲ್ ಅಂತೇಳಿ. ನನ್ನ ಪ್ರಕಾರ ಒಂದು 4500 ತನಕ ಹೋಗ್ಬೋದು. ಚೆನ್ನಾಗಿದೆ, ನೀಟಾಗಿ ಪೆಟ್ರೋಲ್ ಪಂಪು. ಅದಕ್ಕೆ ಇಲ್ಲೇ ನಿಲ್ಲಿಸ್ಕೊಂಡೆ. ಇಲ್ಲಿಂದ ಹೊರಡಬೇಕು. ಟಯರಲ್ಲಿ ಗಾಳಿ ಕಮ್ಮಿ ಇದೆ ಗುರು. ನೋಡ್ತಿರ್ಬೋದು ಯಾವ ಥರ ಇದೆ ಟೈರ್ ಗಾಳಿ ಅಂತೇಳಿ. ಆ ಕಡೆ ಟೈರಲ್ಲಂತೂ ಆನೆ ಕೂತ್ಕೊಂಡಿದೆ. ಬನ್ನಿ ತೋರಿಸ್ತೀನಿ ನಿಮಗೆ. ಈ ಕಡೆ ಟೈರಲ್ಲಿ ಗಾಳಿ ಕಮ್ಮಿ. ಇದು ಹೊಸ ಟೈರ್ ಬಿಡಿ. ಆಮೇಲೆ ಈ ಟೈರಲ್ಲಿ ಒಂದು ಆನಿದೆ. ಎಲ್ಲಿದೆ ಅದು? ಇಲ್ಲೆಲ್ಲ ಇದೆ ಸೈಡಲ್ಲಿ. ಇಲ್ಲಿದೆ ನೋಡಿ ಆನೆ. ಇಲ್ಲಿ ಕುತ್ಕೊಂಡಿದೆ ಆನೆ. ಇದು ತೆಗೆದ್ರೆ ಮಾತ್ರ ಗಾಳಿ ಹೋಗುತ್ತೆ. ಪಂಚರ್ ಶಾಪ್ ಹತ್ತಿರದಲ್ಲಿ ಎಲ್ಲಿ ಇಲ್ಲ. ನೋಡೋಣ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ಹೋಗೋಣ. ಹೋದರೆ ಸ್ಟೆಪ್ನಿ ಇದೆ, ಸ್ಟೆಪ್ನಿ ಹಾಕಿಬಿಡೋಣ. ತಲೆ ಬಿಸಿ ಬೇಡ. ಅಯ್ಯೋ ಪಾಪ, ಡ್ರ್ಯಾಗನ್ ಫ್ಲೈ ಸತ್ತೇ ಹೋಗಿದೆ. ಬದುಕಿಗೆ ಸತ್ತಿದೆಯಾ? ಸತ್ತಿದೆ ಗುರು, ಸತ್ತಿ ಒಣೆ ಹೋಗಿದೆ ಅಲ್ಲೇ ಹೀಟಿಗೆ. ಅಯ್ಯ 8 ಸೆಕೆಂಡ್, 1 ನಿಮಿಷ ಇಲ್ಲಿ. ನನಗೆ ಡೀಸೆಲ್ ಹಾಕಿದ್ದು ಎಷ್ಟು ಬಂತು? ಬನ್ನಿ ಅಮೌಂಟ್ ಒಂದು ಪೇ ಮಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ನಾವೀಗ ಎಕ್ಸಾಕ್ಟ್ ಆಗಿ ಅಂತೇಳಿದರೆ ಕಾರವಾರ ರೋಡು, ಅಲ್ಲೇನು ಬೋರ್ಡ್ ಇತ್ತಲ್ಲ, ಅಂದರೆ ಇದು ರೋಡ್ ಬಂದುಬಿಟ್ಟು ಪಣಜಿ ಟು ಮಾಪ್ಸ ಹೋಗೋಂಥ ರೋಡ್ ಇದೆಲ್ಲ. ಮಡ್ಗಾವಿಂದ ಪಣಜಿ ಹೋಗೋ ರೋಡು. ನಾವೀಗ ಈ ರೂಟಲ್ಲಿ ಮಂಗಳೂರಿಗೆ, ಅಂದರೆ ಆಪೋಸಿಟಲ್ಲಿ ಹೋದರೆ ನಿಮಗೆ ಪಣಜಿ ಹೋಗೋಂಥ ರೂಟ್ ಅದು. ಪಣಜಿ ಮಾಪ್ಸ ಆ ಕಡೆ. ನಾವೀಗ ರಿಟರ್ನ್ ಮಡ್ಗಾವ್ ಕಡೆ ಹೋಗ್ತಾರಂಥದ್ದು. ಮಡ್ಗಾವ್ ಏನಾಗಿದೆಯಲ್ಲ ಆ ಕಡೆ. ಟುವರ್ಡ್ಸ್ ಸೀದಾ ಕಾರವಾರ ಆಗಿ ಗೋಕರ್ಣ ಆಗಿ ಬ್ಯಾಕ್ ಟು ನಮ್ಮದು ನಾರ್ಮಲ್ ರೋಡ್ ಏನಿದೆ ಅದೇ ರೋಡಲ್ಲಿ ಟ್ರಾವೆಲ್ ಮಾಡುವಂಥದ್ದು ಈಗ. ಬನ್ನಿ, ಟೈಮ್ ಬಂದುಬಿಟ್ಟು ಆಲ್ರೆಡಿ ಎಷ್ಟಾಗಿದ್ರೆ 1 ನಿಮಿಷ ಇಲ್ಲಿ ಏನಿಗೆ ಬಿಟ್ಟರೆ ಸೀದಾ ಹಾಕ್ಕೊಂಡು ಹೋಗ್ಬಿಡ್ತೀನಿ ಇವತ್ತು. ನೋಡಿ 10:52 ಅಂದರೆ 11 ಗಂಟೆ ಆಗಲಿಕ್ಕೆ ಹತ್ತಿರದಲ್ಲಿದ್ದೇವೆ ಈಗ. ಟೈಮ್ 11 ಗಂಟೆ, 12ವರೆಗೆಲ್ಲ ಬಾರ್ಡ್ರ್ ಪಾಸ್ ಮಾಡಿಬಿಡಕ್ಕೆ ನಾನು. ಅಂದರೆ ಒಂದು ಬೆಳಗಿನ ಜಾವ ಒಂದು 5 ಗಂಟೆ 5:15 ಇದ್ದರೆ ರೀಚ್ ಆಗ್ತೀನಿ ಮಂಗಳೂರು. ಬನ್ನಿ ಇಲ್ಲಿಂದ ಮೊದಲು ಹೋಗೋಣ. ಯಾಕಂತೇಳಿದರೆ ಕಚ್ಚಡ ಏರಿಯಾಗಳು. ನನಗಂತೂ ಗೋವಾ ಬಂದುಬಿಟ್ರೆ ಪೊಲೀಸ್ನವ್ರದ್ದು ಇಷ್ಟು ಕಿರಿಕಿರಿ. ಗೋವಾ ಮತ್ತು ಮಹಾರಾಷ್ಟ್ರ ಎರಡೂ ಒಂದೇ, ಹಳೆಯಲ್ಲ ಮಗಳ ಗಂಡ ಅಂತೇಳಿ. ಅದು ಮಗ, ಇದು ಅಪ್ಪ ಆಗುತ್ತೆ. ಇಲ್ಲ ಇದು ಅಪ್ಪ, ಅದು ಮಗ. ಅದು ಅಪ್ಪ, ಇದು ಮಗ ಆಗಿಬಿಟ್ರೆ ಅಲ್ಲಿಗೆ. ಅದಕ್ಕೆ ಇಲ್ಲಿಂದ ಸ್ಟ್ರೈಟ್ ಹೋಗಲಿಕ್ಕೆ ಲೆಫ್ಟಿಗೆ ಹೊಡ್ಕೊಂಡು ಹೋದರೆ ಮಡ್ಗಾವ್ ಈ ಕಡೆ ಇದು ಸಿಟಿ ಇದೆಯಲ್ಲ ಆ ಕಡೆ ಒಳಗೆ ಹೋಗ್ಬಿಡ್ತೀವಿ ನಾವು, ವರ್ಣ ಅಂತೇಳಿ. ಅದು ಬೇಡ, ಬೈಪಾಸ್ ರೋಡಿಂದ ಹೋಗೋಣ. ಮಡ್ಗಾವ್ ಏನು ಬೋರ್ಡ್ ಇದೆ ನೋಡಿ ಈಗ, ಸ್ಟ್ರೈಟ್ ರೋಡು. ನಾವು ಎಕ್ಸಾಕ್ಟಾಗಿ ಅಂತೇಳಿದರೆ ನ್ಯೂ ಇಯರ್ಗೆ ಹಿಂದಿನ ಇಲ್ಲಿದ್ದೇವೆ. ಅಂದರೆ 30ನೇ ತಾರೀಕಿಗೆ ಇಲ್ಲಿದ್ದೇವೆ. ನಾಳೆಗೆ ಎಲ್ಲ ನ್ಯೂ ಇಯರ್ಗೆಲ್ಲ ಸ್ಟಾರ್ಟ್ ಎಲ್ಲ ಪ್ರಿಪ್ರೇಷನ್ ಜೋರು ಇರುತ್ತೆ ಇಲ್ಲಿ. ಗೋವಾ ರೋಡಲ್ಲಿ ನೈಟ್ ಟೈಮಲ್ಲಿ ಡ್ರೈವ್ ಮಾಡಬೇಕಂದ್ರೆ ಬಾಯಿಗೆ ಬರುತ್ತೆ. ಯಾಕಂದ್ರೆ ಎಲ್ಲ ಕುಡ್ಕೊಂಡಿರ್ತಾರೆ ಆಲ್ಮೋಸ್ಟ್ ಇಲ್ಲಿ. ಇನ್ನೊಂದು ರೆಂಟಿಗೆಲ್ಲ ಗಾಡಿ ತೊಗೊಂಬಂದಿರ್ತಾರೆ. ರೆಂಟಿಗೆ ಅಂತೇಳಿ ಇಲ್ಲೇ ಬಂದುಬಿಟ್ಟು ಗಾಡಿ ರೆಂಟ್ ತೊಗೊಂಡು ಎಂಜಾಯ್ ಮಾಡ್ತಿರ್ತಾರೆ. ಬನ್ನಿ ನಮ್ಮ ಬಾಡಿ ನಾವು ಹೋಗೋಣ, ಬಾರ್ಡರ್ ಮುಟ್ಟಾರೆ ಬೇಗ. ಸ್ನೇಹಿತರೆ, ಇವಾಗ ಎಕ್ಸಾಕ್ಟಾಗಿ ಅಂತ ಹೇಳೋದು ಅಂತ ಹೇಳಿದ್ರೆ ಮಡ್ಗಾವ್ ಸಿಟಿ ಅಂತೇಳಿದ್ರೆ ಮಡ್ಗಾವ್ ಬೈಪಾಸ್ ಹತ್ರ ಇದ್ದೀವಿ. ಈ ಕಡೆ ಹೋಗ್ಬಿಟ್ರೆ ಮಡ್ಗಾವ್ ಸಿಟಿ ಒಳಗೆ ಗೋವಾ ಎಂಟ್ರಿ ಆಗುವಂಥದ್ದು. ಈ ಕಡೆ ನಮ್ಮದು ಕಾರವಾರ ಏನಿದೆಯಲ್ಲ ಆ ಕಡೆ ನೋಡಿ, ಅಲ್ಲಿದೆ ಆ ಕಡೆ, ಇದು ಈ ಕಡೆ. ನಮ್ಮ ಡೆಸ್ಟಿನೇಷನಿಗೆ ಓಡಿ ಹೋಗುವಂಥದ್ದು ಈಗ. ಆದಷ್ಟು ಬೇಗ ಹೋಗೋಣ.
ಇನ್ನೊಂದು ಏನಂತ ಹೇಳಿದ್ರೆ ನ್ಯೂ ಇಯರ್ ಎಲ್ಲ ಆಗಿರೋದ್ರಿಂದ ಈ ಕಡೆ. ಸೊ ಇನ್ನೊಂದು ಇದು ಕ್ರಿಸ್ಮಸ್. ಸೊ ಪ್ರತಿಯೊಂದು ಮನೆ ಕೂಡ ಗುರು ಲೈಟಿಂಗ್ಸ್ ಅಂತೂ ಆಗಿಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಏನು ಗೋವಾ ಗೌರ್ಮೆಂಟ್ ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಂಗೆ ಎಲ್ಲ ಮನೆಗೆ ಒಂದೊಂದು ವೆರೈಟಿ ಲೈಟಿಂಗ್ ಇದೆ ಗುರು. ಎಷ್ಟು ಅಂತ ನೋಡೋದು ಸಿಕ್ಕಾಬಟ್ಟೆ ಇದೆ ನೋಡಿ. ಇಲ್ಲಿಂದ ಸಿಂಗಲ್ ರೋಡ್ ಇದು ಕಂಪ್ಲೀಟ್ ನಮ್ಮದು ಗೋವಾ ಬಾರ್ಡರ್ ಏನಿದೆಯಲ್ಲ, ಕರ್ನಾಟಕ ಗೋವಾ ಬಾರ್ಡರ್. ಸೊ ಅಲ್ಲೇ ತನಕನೂ ಇದೇ ಥರನೇ ರೋಡು. ಸೊ ಈ ರೋಡಲ್ಲೇ ಓಡ್ಕೊಂಡು ಹೋಗ್ಬೇಕು. ಸೊ ಗ್ಲಾಸ್ ತೊಳೆದಿಲ್ಲ ಗುರು, ಹಂಗೆ ಬಂದೆ ಡ್ರಾಪ್ ಮಾಡಿದ್ಮೇಲೆ. ಸೊ ಲೇಟ್ ಆಗುತ್ತೆ ಅಂತೇಳಿ, ಯಾಕಂದರೆ ಟೈಮ್ ನೋಡಿ ಆಲ್ರೆಡಿ 11 ಗಂಟೆ. ಸೊ ಅವಾಗ ನಿಮಗೆ 10:52 ಆಗಿತ್ತು ಈ ಥರ ಟೈಮಲ್ಲಿ. ಸೊ ಬೇಗ ಪಾಸ್ ಆಗೋಣ ತಿಳ್ಕೊಂಡು ಬೇಗ ಬರ್ತಾ ಇರೋದು ಅಷ್ಟೇ ನಾನು. ಬನ್ನಿ ಬಾರ್ಡರ್ ಹತ್ರ ಹೋಗೋಣ. ಸೊ ಅದಕ್ಕಿಂತ ಫಸ್ಟಿಗೆ 500 ರೂಪಾಯಿದು ಚೇಂಜ್ ಮಾಡಿಸ್ಕೊಳ್ಬೇಕು. ಯಾಕಂದರೆ ಅಲ್ಲಿ ಕೆಲವೊಬ್ರು ಭಿಕ್ಷುಕರು ಇರ್ತಾರೆ. ಸೊ ಅವ್ರಿಗೆಲ್ಲ ಕೊಟ್ಕೊಂಡು ಹೋಗ್ಬೇಕಲ್ಲ ಗುರು ದಾರಿಯಲ್ಲಿ. ಅವ್ರು ಕೊಡುವಂಥ ಗೌರ್ಮೆಂಟ್ ಎಲ್ಲ ಸಾಲಲ್ಲ, ಹಂಗಾಗಿ ಅಲ್ಲಿ ಎತ್ಕೊಂಡು ನಟ್ಟದಿರ್ತಾರೆ ಎಂಟ್ರಿ ಅಂತ ನಿಂತ್ಕೊಂಡು. ಸೊ ಬನ್ನಿ ಸ್ವಲ್ಪ ಚೇಂಜ್ ಎಲ್ಲ ಮಾಡಿಸ್ಕೊಂಡು ಬೇಗ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೊರಗೆ ಊಟ ಅನಿಸಿದ್ರೆ ಊಟ ಮಾಡ್ಕೊಂಡು ಹೋಗೋಣ. ಸ್ನೇಹಿತರೆ ಹಂಗೆ ಹಿಂಗೆ ಕಷ್ಟಪಟ್ಕೊಂಡು ಸೊ ಭಿಕ್ಷುಕರಿಗೆಲ್ಲ ದುಡ್ಡೆಲ್ಲ ಕೊಟ್ಕೊಂಡು ಇವಾಗ ಕರ್ನಾಟಕ ಎಂಟ್ರಿ ಆಯಿತು. ಕರ್ನಾಟಕ ಮತ್ತೆ ಪುನಃ ನಮ್ಮ ತಾಯಿಯ ಮಡಿಲಿಗೆ ಬಂದು ಸೇರಿದ್ರಿ. ಸೊ ನಾಳೆ ಇನ್ನೊಂದು ಆರ್ಡ್ರ್ ಇದೆ, ಬೇಗ ಹೋಗಬೇಕು. ಸೊ ನಾವೀಗ ಎಕ್ಸಾಕ್ಟ್ ಆಗಿರುವಂಥದ್ದು ಹೇಳಿದ್ರೆ ಕಾಳಿ ರಿವರ್ ಇದೆಯಲ್ಲ. ಸೊ ಲಾಸ್ಟ್ ಟೈಮ್ ಮಳೆ ಇದರಲ್ಲಿ ದುರಂತದಲ್ಲಿ ಸೇತುವೆ ಎಲ್ಲ ಮುಳುಗೋಯ್ತಲ್ಲ, ಬ್ರಿಡ್ಜ್. ಸೊ ಅಲ್ಲಿದ್ದೇವೆ ಈಗ ನೋಡಿ. ಇಲ್ಲ ಅಂತ ಹೇಳಿದ್ರೆ ಇದೇ ರೋಡ ನಮಗೆ ಸ್ಟ್ರೈಟಾಗಿ ಹೋಗ್ಲಿಕ್ಕೆ ಇದ್ದಿದ್ದು. ಈಗ ಇದು ಬ್ರಿಡ್ಜ್ ಇಲ್ಲದ ಕಾರಣಕ್ಕೋಸ್ಕರ ಆಪೋಸಿಟ್ ಏನು ಬ್ರಿಡ್ಜ್ ಇದೆಯಲ್ಲ, ಅಂದರೆ ಕಾರವಾರದಿಂದ ಗೋವಾಗೆ ಹೋಗೋ ರೂಟ್ ಏನು ಬ್ರಿಡ್ಜ್ ಇದೆಯಲ್ಲ, ಸೊ ಈಗ ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು ನಾವು. ಇಲ್ಲ ಅಂತಿಲ್ಲ, ಅಲ್ಲಿ ಬೋರ್ಡ್ ಇದೆ ನೋಡಿ, ಆ ಬ್ರಿಡ್ಜ್ ಮೇಲೆ ಹೋಗ್ಲಿಕ್ಕೆ ಇದ್ದಿದ್ದು. ಸೊ ಆ ಬ್ರಿಡ್ಜ್ ಈಗ ಇಲ್ಲ, ಬರೀ ನೆನಪುಗಳಷ್ಟೇ, ಇನ್ನು ಆ ಬ್ರಿಡ್ಜ್ ಇಲ್ಲ ನೋಡಿ. ಅಲ್ಲಿ ಬ್ರಿಡ್ಜೇ ಕಾಣಿಸ್ತಾ ಇಲ್ಲ. ಸೊ ಅಲ್ಲಿಗೆ ಅರ್ಧ ಕಂಪ್ಲೀಟಾಗಿ ಮುಳುಗಿದೆ ಇದು ಒಂದೇ ಬ್ರಿಡ್ಜ್. ಈಗ ಅಷ್ಟು ಜೋರು ಮಳೆ ಬಂದೆಲ್ಲ ಮುಳುಗೋಗಿದ್ದು. ಬನ್ನಿ ಹೋಗೋಣ. ಸೊ ಹೋಗ್ಬಿಟ್ಟು ಕಾರವಾರ ಟೋಲ್ ಸಿಗುತ್ತೆ. ಸೊ ಟೋಲ್ ಹತ್ರ ನಿಲ್ಲಿಸಿ. ಸೊ ಟೈಮ್ ಬಂದುಬಿಟ್ಟು 12:30. ಟೀಗೆ ಎಲ್ಲ ಹಾಕ್ಕೊಂಡು ಆರಾಮಾಗಿ ಹೋಗೋಣಂತೆ. ಅಲ್ಲಿ ಬೋಟಲ್ಲಿ ಏನೋ ಮಾಡ್ತಾರೆ, ಲೈಟ್ ಹಾಕೋದು, ಮೀನಿಗೆ ಏನೋ ಹಿಡಿತಿರ್ಬೇಕು. ಹೋಗೋಣ ಬನ್ನಿ ಸ್ನೇಹಿತರೆ. ಎಕ್ಸಾಕ್ಟಾಗಿ ಕಾರವಾರ ರೀಚ್ ಆಗಿ. ಸೊ ಕಾರವಾರ ಏನು ಇದಿದೆಯಲ್ಲ ಟನಲ್, ಸೊ ಟನಲ್ ಹತ್ರ ಎಂಟ್ರಿ ಹೊಟ್ಟಾಯಿತು. ನೋಡ್ತಿರೋದು ನಮ್ಮ ಈ ರೂಟಲ್ಲಿ ಇದೊಂದು ಚಿಕ್ಕ ಟನಲ್ ನಮಗೆ. ಲೈಟ್ಗೆ ಲೇಸರ್ ಗೀಸರಲ್ಲಿ ಹಾಕ್ಕೊಂಡು ಆರಾಮಾಗಿ ಸಿಂಗಲಾಗಿ ಹೋಗ್ತಾ ಇದ್ದೀನಿ. ಗಾಡಿಯಲ್ಲಿ ಬಂದಾಗ ಕಸ್ಟಮರ್ಸ್ ಎಲ್ಲ ಇದ್ದಾಗ ಜಾಲಿಯಾಗಿರುತ್ತೆ. ಸೊ ಅಲ್ಲ ಇಳಿದೋದ್ಮೇಲೆ ಒಬ್ಬರು ಹೋಗ್ಬೇಕಲ್ಲ ಅಂತೇಳಿ ಸ್ವಲ್ಪ ಬೇಜಾರಷ್ಟೇ. ಒಂದು ಗಂಟೆ ತನಕ ಬೇಜಾರಾಗಿರುತ್ತೆ, ಯಾಕಂದರೆ ಗಾಡಿ ಸೈಲೆಂಟ್ ಆಗಿರುತ್ತೆ ಅಂತೇಳಿ. ಸೊ ಅದಾದಮೇಲೆ ನಾವು ನಮ್ಮದು ಡ್ಯೂಟಿನ ಅದೇ ಅಲ್ಲ, ಡ್ರೈವಿಂಗ್ ಮಾಡೋದು, ಡ್ರಾಪ್ ಮಾಡುವಂಥದ್ದು, ಸೊ ಟೂರಿಸ್ಟ್ ಪ್ಲೇಸ್ ತೋರಿಸುವಂಥದ್ದು, ಇದೇ ನಮ್ಮ ಕೆಲಸ ಆಗಿರುತ್ತೆ. ಯಾಕೋ ಏನಾಯಿತು ಡೀಸೆಲ್ ಫುಲ್ ಆಗಿಲ್ಲ, ಮೈ ಅಂತೇಳಿ ಸೈಡ್ ನೋಡ್ಕೊಂಡು ಬನ್ನಿ. ಆರಾಮಾಗಿ ಹಾಡು ಗಿಡೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಅಲ್ಲಿ ಕೆಲಸ ಅಲ್ಲ, ಸ್ವಲ್ಪ ಪಾಸ್ ಮಾಡಿಟ್ಟಿದ್ದೀನಿ. ಬನ್ನಿ ಹೋಗಿ ಕಾರವಾರ ಮುಟ್ಟಿ ಅಲ್ಲೊಂದು ಟೀಗೆ ಹಾಕ್ಕೊಂಡು ಕುಡ್ಕೊಂಡು ಆರಾಮಾಗಿ ಬರೋಣಂತೆ. ಬೆಳೆ 5 ಗಂಟೆ ಆಗುತ್ತೆ ಗುರು ಮುಟ್ಟಕ್ಕೆ. ಇಷ್ಟೋ ಹಿಂಗೆ ಚೆಕಿಂಗ್ ಇತ್ತು. 3 ಸತಿ ಗಾಡಿ ಚೆಕಿಂಗ್ ಮಾಡ್ತಾರೆ. ಒಂದು ಗೋವಾದಲ್ಲಿ, ಕರ್ನಾಟಕದಲ್ಲಿ 2 ಸತಿ. ಎಲ್ಲ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಒಂದೊಂದು ಏನಾದ್ರು ಕೊಡಬೇಕು, ಅವರಿಗೆ ದಾನ ಮಾಡಿ ಬಂದು ಸ್ನೇಹಿತರೆ ನಾವು ಎಕ್ಸೈಟಾಗಿ ಕಾರವಾರೆಲ್ಲ ಪಾಸ್ ಹಾಕೊಂಡು ಬರ್ತೇವೆ. ಪಕ್ಕದಲ್ಲಿ ಒಂದು ಟ್ರೈನ್ ಕೂಡ ಪಾಸ್ ಆಗ್ತಾ ಇದೆ, ಕೊಂಕಣ್ ರೈಲ್ವೆ. ಅಂದರೆ ಈ ಟ್ರೈನ್ ಬಂದುಬಿಟ್ಟು ಮಂಗಳೂರಿಗೆ ಹೋಗುವಂಥದ್ದು. ಈಗ ನಾವು ಒಟ್ಟೊಟ್ಟಿಗೆ ಪಯಣ ಮಾಡಿಸ್ತೀವಿ. ಅದು ಕೂಡ ಅದೇ ಯಾವ ಥರ ಇದೆ ರೋಡು. ರಾತ್ರಿ ಹೊತ್ತು ಡ್ರೈವ್ ಮಾಡೋಕ್ಕಂತಾರ ಖುಷಿ ನನಗೆ. ಯಾಕಂದರೆ ಒಂದು ಗಾಡಿ ಇರಲ್ಲ, ಇನ್ನೊಂದು ಕಸ್ಟಮರ್ ಇದ್ರೂ ಕೂಡ ಮಲ್ಕೊಂಡಿರ್ತಾರೆ ಆರಾಮ. ನಮ್ಗೆ ಹೆಂಗೆ ಬೇಕು ಹಂಗೆ ಗಾಡಿ ಓಡಿಸ್ಕೊಂಡು, ಅಂದರೆ ಸೇಫ್ಟಿಯಾಗೆ, ತುಂಬ ರ್ಯಾಶ್ ಏನಲ್ಲ. 70-80 ಲಾಕ್ ಮಾಡ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗ್ತಾ ಇರೋದು. ರೈಲ್ವೆ ಸ್ಟೇಷನ್ ಆಯ್ತಾ? ಓಕೆ. ಇವಾಗ ಟ್ರೈನ್ ಬಂದುಬಿಟ್ಟು ಅಂಕೋಲದ ಹತ್ರ ಹೋಗಿ ನಿಲ್ಲಿಸ್ತಾನೆ. ಇಲ್ಲ ಅಂತೇಳಿದರೆ ಸೀದಾ ಕುಮಟಾಗೆ ಹೊಡಿಬೋದು.
ಕುಮಟಾದಲ್ಲಿ ಸ್ಟೇಷನ್ ಇದೆಯಲ್ಲ ಅಲ್ಲಿ ನಿಲ್ಲಿಸ್ಬೋದೇನೋ. ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಅಂತ ಗೊತ್ತಿದೆ. ಬನ್ನಿ ಹೋಗೋಣ. ಚಳಿ ಆಗ್ತಾ ಇದೆ ಗುರು, ಚಳಿಯಲ್ಲಿ ಹೋಗ್ತಾ ಇದೆ ನೋಡಿ. ಯಾವುದೋ ಗಾಡಿ ಬರ್ತಾ ಇದೆ. ಏನು ರೆಡ್ ಲೈಟ್ ಈ ಥರ ಇದಾವಂತ ಆ ಕಡೆ ಜಿಲ್ಲೆ ಎಲ್ಲ ಊಸ್ತು. ಸೊ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ನೋಡಿದೆ. ಒಂದು ಕಾರ್ನವ್ನು ಬಂದುಬಿಟ್ಟು ತುಂಬ ಸ್ಪೀಡಲ್ಲಿ ಇದ್ದಂತ ಕಾಣುತ್ತೆ. ಸೊ ಒಂದು ಹಸು ಹೊಡೆದ್ಬಿಟ್ಟಿದ್ದಾನೆ. ಸೊ ಹೊಡೆದ ಫೋರ್ಸಿಗೆ ದನ ಪಾಪ ಅಲ್ಲೇ ಸತ್ತೋಗಿದೆ. ಅವ್ರಿಗೆ ಯಾವ ಥರ ಇಂಪ್ಯಾಕ್ಟ್ ಆಗಿರ್ಬೇಕಂತ ಹೇಳಿದ್ರೆ, ಗಾಡಿ ಮುಂದ್ಗಡೆ ಬೋನೆಟ್ ಅಂದರೆ ಕಾರ್ ಇದೆ ಹೊಡೆದಿದ್ದು. ಸೊ ಆ ಕಾರಿದ್ದು ಮುಂದ್ಗಡೆ ಬೋನೆಟ್ ಏನು ಹೊಡೆದಿಲ್ಲ, ಎಲ್ಲ ಊಸ್ಟಾಗಿಬಿಟ್ಟಿದೆ. ಅದು ಅಷ್ಟು ಜೋರಾಗಿ ಬಂದು ಹೊಡೆದಿದ್ದಾನೆ. ಅಂದರೆ ಇದರಿಂದನೇ ಜಸ್ಟ್ ಇದು ಕಾರ್ವಾರ ಹಿಂದ್ಗಡೆನೇ ಅದು. ಸೊ ಅಷ್ಟು ಸ್ಪೀಡಾಗಲಿ ಇದ್ದ ಅಂತ ಕಾಣುತ್ತೆ. ಏನು ಮಾಡ್ಬೋದು, ಸತಿ ಬರ್ತಾರೆ ಅಲ್ಲಿಂದ ಇದರಿಂದ ಯಾವುದಪ್ಪ ಚೆಕ್ ಪೋಸ್ಟ್ ಪಾಸ್ ಆದಮೇಲೆ ಅಂತೂ ರಾಕೆಟ್ ಸ್ಪೀಡಲ್ಲಿ ಬಂದುಬಿಡ್ತಾರೆ. ಏನು ಇಂಜಿನ್ ಎಲ್ಲ ಹಂಗೆ ಒಂದು ತುಳಿದ್ರೆ ಗಾಡಿ ರಾಕೆಟ್ ಅಂತೇಳಿ ಹೋಗೋ ಥರ ಬರ್ತಾರೆ. ಬಂದು ಪಾಪ ಚೆನ್ನಾಗಿ ಕೊಡ್ದೇವೆ, ಸಜ್ಜಾಗಿದೆ ಗುರು. ಅದು ಅದೇ ಗೋವಿ ಟೀ ಎಲ್ಲ ಹಾಕ್ಕೊಳ್ಳೋಣ. ಹೋಯ್ತು ಸ್ಪೀಡ್ ಬ್ರೇಕ್, ಹೋಯ್ತು ಗಾಡಿ ಗೊತ್ತಿತ್ತು. ದೊಡ್ಡ ಗಾಡಿದು ಇದೊಂದು ಅಡ್ವಾಂಟೇಜ್ ನಮಗೆ. ಸ್ಪೀಡ್ ಬ್ರೇಕ್ ಇಷ್ಟೆಲ್ಲ ಲೈನಾಗಿ ಹಾಕಿರ್ತಾರಲ್ಲ, ಅದು ಹೊಡ್ಕೊಂಡೋದ್ರೂ ಗೊತ್ತಾಗಿರಲ್ಲ. ಅದು ಅದೇನಾದ್ರು ತುಂಬ ಸ್ಲೋವಲ್ಲಿ ಬಂದು ಒಂದೊಂದು ಸ್ಪೀಡ್ ಬ್ರೇಕ್ ಮಾಡ್ತಾಯಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಪ್ಯಾಸೆಂಜರ್ಗಳು ಕೂಡ. ಒಂದೇ ಸ್ಪೀಡಲ್ಲಿ ಬಂದು ಪಾಸ್ ಮಾಡ್ಕೊಂಡೋದ್ರೆ ಗೊತ್ತಾಗಿರಲ್ಲ ಅದು, ಯಾಕಂದ್ರೆ ಒಟ್ಟೊಟ್ಟಿಗೆ ಇರುತ್ತಲ್ಲ ಅಂತೇಳಿ. ಇದೆ ನೋಡಿ ಆಗ ಗೊತ್ತಾಗಲ್ಲ. ಅದು ಸ್ಲೋ ಆಗಿ ಬಂದರೆ ಮಾತ್ರ ಕ್ಲೀನಾಗಿ ಗೊತ್ತಾಗುತ್ತೆ. ಸ್ನೇಹಿತರೆ, ಗಾಡಿ ಇವಾಗ ಇಷ್ಟ ಇಲ್ಲಿ ಬಂದುಬಿಟ್ಟು ಬೈಂದೂರು, ಅಂದರೆ ಬೈಂದೂರಲ್ಲ ಇದು ಕುಮಟಾ ಟೋಲ್ ಇದೆಯಲ್ಲ. ಸೊ ಅಲ್ಲಿ ಬಂದು ನಿಲ್ಲಿಸಿದ್ದೀನಿ. ಕಾರ್ ಅವರೆಲ್ಲ ಸ್ಟಾರ್ಟ್. ಸೊ ಆ ಕಡೆ ಎಲ್ಲ ಪಾಸ್ ಮಾಡ್ಕೊಂಡು ಅಲ್ಲಿ ನಿಲ್ಲಿಸಿಲ್ಲ. ಸೊ ಡೈರೆಕ್ಟಾಗಿ ಇಲ್ಲಿ ಒಂದೇ. ಸೊ ಬನ್ನಿ ಒಂದು ಟೀ ತೊಗೋಣ. ಸ್ನೇಹಿತರೆ, ಮಸ್ತಾಗಿ ಒಂದು ಟೀಗೆ ಎಲ್ಲ ಕುಡ್ಕೊಂಡು ಇಲ್ಲಿಂದ ಸೊ ಆರಾಮದಾಗಿ ಹೋಗ್ತಾ ಇರೋವಂಥದ್ದು. ಸೊ ಪಕ್ಕದಲ್ಲಿ ನಮ್ಮ ಸ್ನೇಹಿತರದ್ದು ಗಾಡಿಗಳು ಸಿಕ್ತು. ಸೊ ಅವ್ರು ಒಟ್ಟೊಟ್ಟಿಗೆ ಹೋಗೋಣ, 2 ಗಾಡಿ ಒಟ್ಟೊಟ್ಟಿಗೆ. ಸೊ ಬೇಗ ಹೋಗ್ಬಿಟ್ಟು ಸೊ ನಿದ್ದೆ ಎಲ್ಲ ಮಾಡ್ಕೊಂಡು ಒಂದು 5-5:30ಗೆಲ್ಲ ಮುಟ್ಟೋ ಥರ ಪ್ಲ್ಯಾನ್ ಹಾಕೊಂಡು ಹೋಗೋಣ. ನಿದ್ದೆ ಬರೋಂಥದ್ದು ಏನು ಸಿಚುವೇಶನ್ ಇಲ್ಲ ನಮ್ಮ ಕಡೆ. ನಿದ್ದೆಗಿದ್ದೆ ಏನಿಲ್ಲ, ಎಲ್ಲ ಕರೆಕ್ಟಾಗಿದೆ ನಮಗೆ. ನಿದ್ದೆ ಬಂದರೆ ಮಾತ್ರ ಗಾಡಿ ಸೈಡ್ ಹಾಕೋದೈತೆ, ಮಲ್ಕೊಳ್ಳೋದೈತೆ. ನಿದ್ದೆಗೆ ಮಾತ್ರ ಹಿಂದೆ ಮುಂದೆ ನೋಡೋಲ್ಲ ನಾವು. ಯಾಕಂದರೆ ನಮಗೂ ಒಂದು ಫ್ಯಾಮಿಲಿ ಎಲ್ಲ ಇರುತ್ತಲ್ಲ ಗುರು, ನಮ್ಮಿಂದ ಇನ್ನೊಬ್ರಿಗೆ ಹಾಕಿ ಉಪದ್ರ ಆಗಬೇಕು ರೋಡಲ್ಲಿ ಅಂತೇಳಿ. ನಿದ್ದೆ ಬಂತ ಗಾಡಿ ಸೈಡ್ ಹಾಕಿ ಮಲ್ಕೊಂಡ್ಬಿಡು, ಅಷ್ಟೇ ನಮ್ಮ ಕೆಲಸ. ಯಾರು ವಿಡಿಯೋ ನೋಡಿದ್ರು ಅವ್ರಿಗೆ ಹೇಳೋದು ಒಂದೇ ಮಾತು, ನಿದ್ದೆ ಬಂದರೆ ಮಾತ್ರ ನಿದ್ದೆ ಕಟ್ಕೊಂಡು ಗಾಡಿ ಓಡಿಸೋಕೆ ಹೋಗ್ಬೇಡಿ. ಒಂದು ಅರ್ಧ ಗಂಟೆಯಲ್ಲಿ 1 ಗಂಟೆ ಗಾಡಿ ಸೈಡಲ್ಲಿ ಹಾಕಿ ಮಲ್ಕೊಳ್ಳಿ ಆರಾಮಾಗಿ. ಮುಖಕ್ಕೆಲ್ಲ ತೊಳ್ಕೊಂಡು ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ಹೋಗಿ ಸೇಫಾಗಿ ರೀಚ್ ಆಗಿ ಅಂತ ಹೇಳ್ತಿರೋದು ಅಷ್ಟೇ. ತುಂಬ ಹೊತ್ತು ನಿಮಗೆ ಪರಿಶ್ರಮ ಕೊಟ್ಕೊಂಡು ನಾನು ನಿದ್ದೆ ಎಲ್ಲ ಕಂಟ್ರೋಲ್ ಮಾಡ್ತೀನಿ ಅಂತೇಳಿ ಡ್ರಾಪ್ ಎಲ್ಲ ಮಾಡಿದ್ದೆ. ತುಂಬ ಜನ ನೋಡಿಬಿಟ್ಟಿದ್ದೀವಿ ಆ ಥರ ಆಕ್ಸಿಡೆಂಟ್ಗಳನ್ನ. ಅದಕ್ಕೆ ಹೇಳ್ತಿರೋವಂಥದ್ದು. ನಾನು ಯಾರೆಲ್ಲ ನೋಡ್ತಾಯಿದ್ರೆ ಅಣ್ಣ ತಮ್ಮಂದಿರಾಗಿರ್ಬೋದು ಅವರಿಗೆ. ಸೊ ಅದೆಲ್ಲ ಸೈಡಲ್ಲಿ ನೀವು ಬನ್ನಿ, ನಾವು ನಮ್ಮ ಬಾಡಿ ಹೋಯ್ತಾ ಇರೋಣ. ಸೊ ನಮ್ಮ ಫ್ರೆಂಡ್ ಗಾಡಿ ಮುಂದೆ ಹೋಯ್ತು ಆಲ್ರೆಡಿ. ಲೈಟಿಗೆ ಕಾದಿರ್ಬೋದು ಅದು. ಸೊ ನಾವಿನ್ನೂ ಇಲ್ಲೇ ಇದ್ದೀವಿ, ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಒಟ್ಟೊಟ್ಟಿಗೆ ಹೋಗೋಣ ಬೇಗ ಅವರೊಟ್ಟಿಗೆ. ಸೊ ಬೇಗ ಹೋಗ್ಬಿಟ್ಟು ಮಂಗಳೂರು ರೀಚ್ ಆಗೋಣ. ಸ್ನೇಹಿತರೆ, ನಾವು ಎಕ್ಸಾಕ್ಟಾಗಿ ಅಂತ ಹೇಳಿದ್ರೆ ಮಂಗಳೂರಿನ ಯಜಮಾನಿ ಟೋಲ್ ಅಂದರೆ ಮಂಗಳೂರಿಗೆ ರೀಚ್ ಆಯಿತು. ಸೊ ಉಡುಪಿ ಎಲ್ಲ ಕ್ರಾಸ್ ಮಾಡಿಕೊಂಡು ಸೊ ಮಂಗಳೂರು ರೀಚ್ ಆಗಿದ್ದೀವಿ. ಹಾಗೆ ಮಾಡಿಕೊಂಡು ಟೈಮ್ ನೋಡ್ತಿರ್ಬೋದು 4:46 ಅಂತ ಹೇಳಿದ್ರೆ ನಾನೇನು ಟೈಮ್ ಅಂದ್ಕೊಂಡಿದ್ದಲ್ಲ 5:00 ಇದು ರೀಚ್ ಆಗಬೇಕಂತೇಳಿ. ಸೊ ಅದೇ ಟೈಮಲ್ಲಿ ಗಾಡಿ ಮೂವ್ ಆಗ್ತಿರೋಂಥದ್ದು. ಸೊ ಆನ್ ಟೈಮಲ್ಲಿ ಇದ್ದಾನೆ. ನನಗೆ ಖುಷಿ. ಹೋಗ್ಬಿಟ್ಟು ಮಲ್ಕೊಳ್ಳೋಣ ಮನೆಗೆ ಹೋಗಿ. ಸೊ ಆದಷ್ಟು ಬೇಗ. ಸೊ ಬನ್ನಿ, ಗಾಡಿ ಪಾರ್ಕ್ ಮಾಡೋ ತನಕ ನಿಮಗೆ ತೋರಿಸ್ತೀನಿ ಎಲ್ಲಿ ನನಗೆ ಇರ್ತೇನೆ ಅಂತೇಳಿ. ಸೊ ಗಾಡಿ ಪಾರ್ಕ್ ಆದಮೇಲೆ ಮಾತಾಡೋಣ. ಇವಾಗ ಸದ್ಯಕ್ಕೆ ಅಂತೇಳಿದರೆ ಇದು ಪಡುಬಿದ್ರೆ ಟೋಲು, ಅಂದರೆ ಪಡುಬಿದ್ರೆ ಅಲ್ಲ, ಇದು ಯಜಮಾನಿ ಟೋಲ್ ಹತ್ರ ಇದ್ದೀನಿ. ಅಂದರೆ ಜಸ್ಟ್ ಪಡುಬಿದ್ರೆ ಕ್ರಾಸ್ ಆಗಿದೆ ಅಷ್ಟೇ. ಈಗ ನೆಕ್ಸ್ಟ್ ಮುಲ್ಕಿ, ಮಂಗಳೂರಿನ ಮುಲ್ಕಿ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್. ರೈಟ್ ಸೈಡ್ ಸಿಗುತ್ತೆ ನಮಗೆ ಅದು. ಬಟ್ ಅಲ್ಲಿ ಒಂದ್ಸತಿ ಟ್ರ್ಯಾಕ್ ನಿಲ್ಲಿಸ್ತವನು. ನೆಕ್ಸ್ಟ್ ಇನ್ನೊಂದು ಕಡೆ ನಿಲ್ಲಿಸಿದ್ದೆ, ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಡ್ರೈವ್ ಮಾಡ್ಕೊಂಬಂದಿದ್ದೀನಿ. ಸೊ ಅಲ್ಲಿ ಕೂಡ ಸ್ಟಾಕ್ ಕೊಟ್ಟೆ ಹೆಚ್ಚಾಗಿ. ಡೀಸೆಲ್ ಅಂತೂ ಅಲ್ಲೇ ಫುಲ್ ಮಾಡಿದ್ದಲ್ಲ, ಅದು ಗೋವಾದಲ್ಲೇ.
ಸೊ ಅದೇ ಡೀಸೆಲಲ್ಲೇ. ಸೊ ಇನ್ನೂ ಕೂಡ ಅರ್ಧ ಟ್ಯಾಂಕ್ ಡೀಸೆಲ್ ಇದೆ. ಪರವಾಗಿಲ್ಲ, ಗಾಡಿ ಎಲ್ಲ ರನ್ ಆಯಿತು, ಎಲ್ಲ ಮೈಲೇಜ್ ಕೂಡ ಬಂದಿದೆ. ಬನ್ನಿ ಹೋಗೋಣ ಬೇಗ. ಸ್ನೇಹಿತರೆ, ಕೊನೆಯದಾಗಿ ಸೊ ಮಂಗಳೂರು ಅಂತೇಳಿದರೆ ಮನೆ ಹತ್ರ ಬಂದಾಯಿತು. ಸೊ ಟೈಮ್ ಬಂದ್ಬಿಟ್ಟು ನೋಡ್ತಿರ್ಬೋದು 5-6. ಅಂದರೆ ಇನ್ನೊಂದು 10 ನಿಮಿಷದಲ್ಲಿ ಮನೆ ಇರ್ತೇನೆ ನಾನು. ಬನ್ನಿ ವಿಡಿಯೋ ಎಂಡ್ ಮಾಡೋಣ. ಅಂದರೆ ಇದು ಮನೆಗೆ ಹೋಗೋ ದಾರಿನೇ ನಂದು. ಅಂದರೆ ಕಾವೂರಿಂದ, ಅಂದರೆ ಇದರಿಂದ ಕೋಲಾರಿಂದ ಕಾವೂರಿಗೆ ಹೋಗೋಂಥ ದಾರಿನೇ. ಸೊ ಈ ರೂಟಲ್ಲ ನಾನು ಮನೆ ಹೋಗೋದು. ಸೊ ಮನೆ ದಾರಿ ಹೋಗಲು ತೋರಿಸಿರ್ಲಿಕ್ಕಿಲ್ಲ ಅನ್ಕೊತೀನಿ. ಸೊ ನಮ್ಮದು ಶೋರೂಮ್ ಕೂಡ ಇಲ್ಲೇ ಇದೆ. ಸೊ ಇವತ್ತು ರಿಟರ್ನ್ ಬರಬೇಕು ಶೋರೂಮ್ ಚೆಕಪ್ ಮಾಡೋಕ್ಕೆ. ಯಾಕಂದರೆ ಬ್ರೇಕ್ ಪ್ಯಾಡ್ಸ್ ಇದೆ, ಬ್ರೇಕ್ ಪ್ಯಾಡ್ಸ್ ಹಾಕ್ಬೇಕು ಹೊಸತ್ತಾಗಿ. ಅದನ್ನೊಂದು ತೊಗೊಂಡಿದ್ದೀನಿ. ಆಮೇಲೆ ಡಿಸ್ಕ್ ಒಂದು ಹೊಸತ್ತು ಹಾಕಿಸ್ಬೇಕಿದೆ. ಒಂದು ಚಿಕ್ಕಾಪಟ್ಟೆ ಕೆಲಸ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಾನು ಯಾವ ಥರ ಮಾಡಿಸ್ತೇವೆ ಅಂತೇಳಿ. ಇಲ್ಲೇ ರೈಟಲ್ಲಿದೆ ನೋಡಿ, ರೈಟಲ್ಲಿ ಫೋರ್ಸ್ ಶೋರೂಮ್, ಅಂದರೆ ಇದು ಸರ್ವಿಸ್ ಸೆಂಟರ್ ಇದೆ. ಈ ಭಾಗದಲ್ಲಿ ಸರ್ವಿಸ್ ಸೆಂಟರ್ ಬಂದಿದ್ದು ನೋಡಿದ್ದಲ್ಲ, ಸೊ ಆ ಕಡೆನೇ. ಸ್ನೇಹಿತರೆ, ಇಲ್ಲೇ ತನಕ ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನೂ ಜನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ಇದೇ ಥರ ಯಾವ್ದಾದ್ರು ಹೊಸ ಕಂಟೆಂಟ್ ಇದ್ದರೆ ಬರ್ತಾ ಇರ್ತೀನಿ. ಸ್ವಲ್ಪ ಆಗ್ತೀನಿ ವಿಡಿಯೋ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು, ಬಾಯ್ ಬಾಯ್.